ಹಾಯ್, ನಾನು ರವಿ ಗೋಸಾವಿ ಕೊಡಬಾಗಿಂದ. ನಮ್ಮೂರಲ್ಲಿ ಒಬ್ಬರು ರೈತರು ಇದ್ದರು. ಪ್ರತಿ ವರ್ಷ ಕಡಲೆ ಬೆಳ್ತಿದ್ರು, ಆದರೆ ಪ್ರತಿ ವರ್ಷವೂ ನಷ್ಟನೇ ಅನುಭವಿಸ್ತಾ ಇದ್ರು. ಅವ್ರಿಗೆ ಅದಕ್ಕೇನು ಸಮಸ್ಯೆಪ್ಪ ಅಂತಂದ್ರೆ ಅವ್ರಿಗೆ ಯಾವ ರೀತಿ ಸೇಲ್ ಮಾಡಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಅದನ್ನ ಅವರು ಪೂರ್ತಿ ಒಣಗಿದ ಮೇಲೆ ಸೇಲ್ ಮಾಡ್ತಿದ್ರು. ಒಣಗಿದ ಮೇಲೆ ಸೇಲ್ ಮಾಡೋಕೆ ಹೋದ್ರೆ ಅದು ಅರ್ಧ ರೋಗ ಬಿದ್ದೆಲ್ಲ ಹೋಗಿಬಿಡೋದು. ಕಲರ್ ಹೋಯ್ತು ಅಂದರೆ ಯಾರೂ ತೊಗೊಳ್ತಾ ಇದ್ದಿಲ್ಲ. ಅದ್ರ ಸಂಬಂಧ ಏನು ಮಾಡೋದು ನಾವೇ ಅದನ್ನು ಸಿಟಿಲಿ ಹಸಿ ಇರ್ತಾನೆ ಸೇಲ್ ಮಾಡೋಕೆ, ಅಂದರೆ ಕಟ್ ಮಾಡೋಕ್ಕಿಂತ ಮೊದಲೇ ಅದನ್ನೇ ಕಿತ್ತು ಸೇಲ್ ಮಾಡ್ಸೋಕೆ ಹಚ್ಚಿದ್ವಿ. ಅವಾಗಿನಿಂದ ಅವ್ರು ಅದೇ ರೀತಿಯೇ ಸೇಲ್ ಮಾಡ್ತಾ ಇದ್ದಾರೆ. ಈಗ ಅವ್ರು ಹೆಚ್ಚಿನ ಲಾಭ ಪಡಿತಾ ಇದ್ದಾರೆ. ರವಿ ಅನ್ನೋ ಹುಡುಗ ಇಲ್ಲಿ ನಮ್ಮ ಹೊಲಕ್ಕೆ ಬಂದು ಹುಳುಗಳು ಭಾಳ ತಿಂತಾ ಇದ್ದವು ಕಡಲೆಯನ್ನು. ಅದಕ್ಕೆ ಇದನ್ನು ಹಸಿದ ಕಡಲೆಯನ್ನು ಮಾರಲಿಕ್ಕೆ ಅನುಕೂಲ ಆಗ್ತದೆ, ಅದನ್ನು ಮಾರಿಬಿಡಿ ಅಂತ ಹೇಳ್ದ. ಅದಕ್ಕೆ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ, ಅದನ್ನೇ ಮಾಡ್ತಾ ಇರ್ತೀವಿ ಅಂತ ಹೇಳ್ತೀನಿ. ಮುಂದೆ ನಾನು ಏನು ಮಾಡಿದೆ, ನಮ್ಮೂರಲ್ಲಿ SC/ST ಕಾಲೋನಿ ಒಳಗೆ ಹೋಗಿ ಅಡ್ಡಾಡಿದ್ರೆ ಅಲ್ಲಿ ಪ್ರತಿಯೊಬ್ಬರಿಗೆ ಮೂಲಭೂತ ಸೌಕರ್ಯಗಳು ಇರ್ತಿದ್ದಿಲ್ಲ. ಇರೋಕೆ ಮನೆ ಇರ್ತಿದ್ದಿಲ್ಲ, ಟಾಯ್ಲೆಟ್ ಇದ್ದಿದ್ದಿಲ್ಲ, ಏನೇನೂ ಇದ್ದಿದ್ದಿಲ್ಲ. ಸೊ ನಾವು ಅಂಥವ್ರನ್ನೇ ಹೋಗಿ ಭಾರತೀಯ ಇದ್ರ ಸರ್ಕಾರದೊಳಗೆ ತರಂಥ ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ಟು ಯಾವ ರೀತಿ ಆ ಯೋಜನೆಗಳನ್ನ ಬಳಸ್ಕೊಂಡ್ರೆ ನಾವು ಮನೆ ರೂಪಿಸ್ಕೊಳ್ಬೋದು, ಟಾಯ್ಲೆಟ್ಗಳನ್ನ ರೂಪಿಸ್ಕೋಬೋದು ಅನ್ನೋದು ಅವರಿಗೆಲ್ಲ ಕನ್ವಿನ್ಸ್ ಮಾಡಿದೆ. ಅವ್ರ ಹತ್ರ ಹೋಗಿ ನಾವು ಅಪ್ಲಿಕೇಶನ್ ಕೊಟ್ಟು ಮತ್ತು ಅಧಿಕಾರಿಗಳ ಜೊತೆ ಅವ್ರನ್ನ ಮಾತಾಡೋಕೆ ಹಚ್ಚಿದ್ದೆ. ಅವ್ರ ಜೊತೆ ಅವರು ಕಮ್ಯುನಿಕೇಟ್ ಆದ ತಕ್ಷಣ ಅವ್ರಿಗೆ ಮನೆ ಸಿಕ್ತು. ಇಂದವರು ತಮ್ಮ ಮನೆ ಒಳಗೆ ಆರಾಮಾಗಿ ಜೀವನ ಮಾಡತ್ತಾರೆ. ನಮ್ಮೂರಲ್ಲಿ ಯುವಕರ ಜೊತೆ ಬೆರೆಯೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಅದ್ರ ಸಂಬಂಧ ನಮ್ಮ ಊರು ಸ್ಕೂಲ್ ಒಳಗೆ ದೇಸಿ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡಿದೆ. ದೇಸಿ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡೋದ್ರ ಜೊತೆಗೆ ಅವ್ರಿಗೆ ಅಗತ್ಯ ಆದ ಬಹುಮಾನ ಕೊಟ್ವಿ, ಅವ್ರಿಗೆ ಪ್ರೈಸ್ ಕೊಟ್ಟು ಎಲ್ಲ ಕೊಟ್ಟು ಸಪೋರ್ಟ್ ಮಾಡಿದ್ವಿ. ಅದು ಆಟ ಹೆಂಗೆ ಆಡಬೇಕು, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದ್ವಿ, ಗೈಡ್ ಮಾಡಿದೆ. ಇವತ್ತು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸು ತಾಲೂಕು ಲೆವೆಲು, ಡಿಸ್ಟಿಕ್ ಲೆವೆಲ್ ಸಹ ಸ್ಪೋರ್ಟ್ಸ್ ಮನ್ಗಳು ನಮ್ಮ ಇದರಿಂದ ಆದರು ಅಂತಂದು ಹೇಳೋಕ್ಕೆ ಹೆಮ್ಮೆ ಅನಿಸ್ತೈತಿ. ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದೆ ಅಂದ್ರೆ ಅದು ನಾನು ಒಬ್ಬನೇ ಮಾಡಿಲ್ಲ. ನನ್ನ ಜೊತೆಗೆ ಲೀಡ್ ಟೀಮ್ ಇತ್ತು. ಲೀಡ್ ಟೀಮ್ ನನಗೆ ಇನ್ಸ್ಪೈರ್ ಆದ ತಕ್ಷಣ ಏನು ಮಾಡ್ತು, ನಾನು ಮುಂದೆ ಯಾವ ರೀತಿ ಪ್ಲ್ಯಾನೇನು ಹಾಕೊತೀನಿ ಪ್ರತಿಯೊಂದಕ್ಕೂ ಸಜೆಸ್ಟ್ ಮಾಡಿದರು, ಗೈಡ್ ಮಾಡಿದರು, ಸಪೋರ್ಟ್ ಮಾಡಿದರು. ಅದ್ರ ಥ್ರೋಯಿಂದ ನಾನು ಇಷ್ಟೆಲ್ಲ ಪ್ರೊಜೆಕ್ಟ್ ಮಾಡ್ಕೊಂಡು ಅವನ್ನೆಲ್ಲ ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಹೊಂಟಿದ್ದೀನಿ. ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ ಲೀಡ್ ಜೊತೆಗೆ ಮುಂದುವರಿಯೋಕೆ.